ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್. ಇವತ್ತು ಫ್ರೈಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೈಡೇ ಮಾರ್ನಿಂಗ್ ವ್ಲಾಗ್. ಆ್ಯಕ್ಚುಲಿ ಟೈಮ್ ಈಸ್ 4:30. ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಬೇಗ ಎದ್ದೆ ವಿಡಿಯೋ ಮಾಡಬೇಕು ಅಂತಲೇ, ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಬೇಗ ಅಂತಲೇ. ಮಗು ಸ್ಕೂಲಿಗೆ ಹೋಗೋದ್ರಿಂದ, ನನ್ನ ಮಗಳು ಸ್ಕೂಲಿಗೆ ಹೋಗೋದ್ರಿಂದ ಮತ್ತು ಎರಡನೇವಳು ತುಂಬ ಚಿಕ್ಕವಳಿರೋದ್ರಿಂದ ನನಗೆ ವಿಡಿಯೋ ಮಾಡಿ ಮತ್ತು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಆ್ಯಕ್ಚುಲಿ 4:30ಗೆಲ್ಲ ಎದ್ಬಿಟ್ಟೆ. ಸೊ ನನ್ನ ಈ ಒಂದು ವ್ಲಾಗ್ ಒಂದು ಸ್ಮಾಲ್ ಟೀ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಎಷ್ಟೋ ವುಮೆನ್ಸ್ಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಟೀನೇ ಕುಡಿಬೇಕು. ಯಾಕಂದರೆ ಮೈಂಡು ಒಂಥರ ಬ್ಲ್ಯಾಂಕ್ ಆಗಿರುತ್ತೆ. ಸೊ ಹಾಗಾಗಿ ಟೀ ಕುಡಿಯೋದ್ರಿಂದ ರಿಫ್ರೆಶ್ ಆಗುತ್ತೆ ಮೈಂಡು ಅನ್ನೋ ಒಂದು ಕಾರಣಕ್ಕೆ ಟೀ ಕುಡಿಯೋದ್ರಿಂದ ನನ್ನ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಂಗೆ ಟೀ ಕುಡಿಲಿಲ್ಲ ಅಂದರೆ ನನಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಒಂಥರ ಸ್ಟ್ರೆಸ್ಸಲ್ಲೇ ಇರ್ತೀನಿ ಯಾವಾಗಲೂ. ಟೀ ಕುಡ್ದೇ ಕೆಲಸ ಮಾಡಬೇಕು. ಟೀ ಕುಡಿಯೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನನ್ನ ಮೈಂಡು. ಸೊ ಹಾಗಾಗಿ ಟೀಯಿಂದ ನನ್ನ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಟೀಯಿಂದ ಸ್ಟಾರ್ಟ್ ಮಾಡೋಣ.
ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಬಿಸಿಬೇಳೆಭಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಕೇಳ್ತಾ ಇದ್ಲು ಬಿಸಿಬೇಳೆಭಾತ್ ಬೇಕು ಅಂತ ಅಂದು. ಸೊ ಹಾಗಾಗಿ ಬಿಸಿಬೇಳೆಭಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ಆ್ಯಕ್ಚುಲಿ ಅವಳು ಸ್ಕೂಲಿಗೆ ಹೋಗೋದ್ರಿಂದ ಟಿಫನ್ ಬಾಕ್ಸ್ ಕೂಡ ರೆಡಿ ಮಾಡಬೇಕು. ಸೊ ಹಾಗಾಗಿ ಡೈಲಿ ಏನಾದರೂ ಒಂದು ವೆರೈಟಿ ತಿಂಡಿ ಮಾಡಲೇಬೇಕು ಅವಳಿಗೆ. ಅವಳು ಕೇಳಿದ್ದನ್ನೇ ಮಾಡಿಕೊಡ್ಬೇಕು. ಇಲ್ಲಾಂದರೆ ಅಡ್ಜಸ್ಟ್ ಆಗಲ್ಲ. ಸ್ಕೂಲಲ್ಲಿ ಟಿಫನ್ ತಿನ್ನಲ್ಲ, ಬಾಕ್ಸ್ ಹಾಗೆ ವಾಪಸ್ ತೊಗೊಂಡು ಬಂದುಬಿಡ್ತಾಳೆ. ಸೊ ಹಾಗಾಗಿ ಅವಳನ್ನ ಕೇಳಿಬಿಟ್ಟು ಏನು ತಿಂಡಿ ಬೇಕು ಅಂತ ಅಂದು ಕೇಳಿಬಿಟ್ಟು ಮಾಡಿಕೊಡ್ತೀನಿ. ಆ್ಯಕ್ಚುಲಿ ಅವಳು ಚಪಾತಿ ಕೇಳಿದ್ಲು, ಬಟ್ ನೆನ್ನೆ ಮಾಡಿದ್ದೆ ಚಪಾತಿನ. ಸೊ ಹಾಗಾಗಿ ಚಪಾತಿ ಬೇಡ, ಇವತ್ತು ಬಿಸಿಬೇಳೆಭಾತ್ ಮಾಡಿಕೊಡ್ತೀನಿ ಅಂತ ಅಂದ್ಲು. ಅದಕ್ಕೆ ಓಕೆ ಮಮ್ಮ ಆಯಿತು ಮಾಡು ಅಂತ ಹೇಳಿದ್ಲು. ಸೊ ಹಾಗಾಗಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾ ಇರೋದು, ಜಾಸ್ತಿ ಏನು ವೆಜಿಟೇಬಲ್ಸ್ ಆಗಲಿ ಏನು ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ಹೇಗೆ ಬಿಸಿಬೇಳೆಭಾತ್ ಮಾಡೋದು ಅಂತಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹೇಗೆ ಬಿಸಿಬೇಳೆಭಾತ್ ಮಾಡೋದು, ಎಮರ್ಜೆನ್ಸಿ ಬಿಸಿಬೇಳೆಭಾತ್ ಹೇಗೆ ಮಾಡ್ಕೊಳ್ಳೋದು ಅಂತಂದು ತೋರಿಸ್ಕೊಡ್ತೀನಿ. ನೋಡಿಬಿಟ್ಟು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಎಮರ್ಜೆನ್ಸಿ ಅಂತಂದರೆ ಏನು ಸ್ಪೆಷಾಲಿಟಿ ಅಂದರೆ, ಕೆಲವರೆಲ್ಲ ಬೇಳೆಗೆ ಅಕ್ಕಿ ಹಾಕಿಬಿಟ್ಟು ಮಾಡ್ತಾರೆ ಅಲ್ವಾ. ಸೊ ನಾನಿವತ್ತು ನೈಟು ಎಲ್ಲಾದರೂ ರೈಸ್ ಉಳಿದಿರತ್ತಲ್ವ, ಸೊ ಆ ರೈಸಿಂದ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಸುಮ್ಮನೆ ವೇಸ್ಟ್ ಆಗಿಬಿಡತ್ತೆ ರೈಸು. ಎಲ್ಲ ಕಾಸ್ಟ್ಲಿ ಇವಾಗ, ಏನೇ ಒಂದು ಗ್ರೋಸರಿ ತರಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಅದು ಅಲ್ಲದೆ ನಮ್ಮ ಮನೇಲಿ ನಾವು ಪ್ರತಿಯೊಂದನ್ನು ಕೊಂಡ್ಕೊಂಡೇ ತಗೊಂಡು ಬರಬೇಕು. ನಮ್ಮ ಮನೇಲೇನು ಭತ್ತ ಎಲ್ಲ ಬೆಳೆಯೋದಿಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಪ್ಯಾಕೆಟ್ ಅಕ್ಕಿನೇ ತೊಗೊಂಡು ಬರೋದು. ಅದಕ್ಕೋಸ್ಕರ ನಾನು ನೈಟು ಏನಾದರೂ ರೈಸ್ ಉಳಿತು ಅಂದರೆ ನಾನು ಹೀಗೆ ಮಾಮೂಲಿ ಬಿಸಿಬೇಳೆಭಾತ್ ಮಾಡಿಬಿಡ್ತೀನಿ ಮಾರ್ನಿಂಗು. ಯಾಕೆ ಅಂತಂದರೆ ಚಿತ್ರಾನ್ನ ಎಲ್ಲ ನಮ್ಮ ಮನೇಲಿ ತಿನ್ನಲ್ಲ, ಅದು ಎಲ್ಲೋ ಅಪರೂಪ ಆದರೆ ತಿಂತಾರೆ, ಬಿಟ್ಟರೆ ಪದೇ ಪದೇ ಅಂತಂದರೆ ಯಾರೂ ತಿನ್ನಲ್ಲ. ಸೊ ಹಾಗಾಗಿ ಬಿಸಿಬೇಳೆಭಾತ್ ಮಾಡಿಬಿಡ್ತೀನಿ. ರೈಸ್ ಉಳಿದ್ರೆ, ನೈಟ್ ರೈಸು ಏನಾದರೂ ಉಳಿದ್ರೆ ಬಿಸಿಬೇಳೆಭಾತ್ ಮಾಡಿಬಿಡ್ತೀನಿ. ಹಾಗಾಗಿ ಇವತ್ತು ರಾತ್ರಿ ಉಳಿದಿರೋ ಅಂಥ ರೈಸಿಂದ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನಾನು ಆವಾಗಲೇ ಹೇಳಿದಾಗೆ ರಾತ್ರಿ ಏನು ರೈಸು ಉಳಿದಿತ್ತಲ್ಲ, ಸೊ ಆ ರೈಸಲ್ಲಿ ಇವತ್ತು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಅದು ಹೆಚ್ಚು ಅಂದರೆ ಒಂದು ಗ್ಲಾಸಷ್ಟು ರೈಸು ಉಳಿದಿದೆ. ಹಾಗಾಗಿ ಅದಕ್ಕೆ 3/4 ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅದನ್ನ 2 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. 2 ಸರಿ ವಾಶ್ ಮಾಡ್ಕೊಳ್ಲೇಬೇಕು. ವಾಶ್ ಮಾಡ್ಕೊಂಡ್ಮೇಲೆ ನೀಟಾಗಿ ನೀರು ಹಾಕಿಬಿಟ್ಟು ಅನ್ನ ಎಲ್ಲ ಗಂಟಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಇಲ್ಲಾಂದರೆ ಗಂಟಿರೋದು ಹಾಗೆ ಉಳ್ಕೊಂಡು ಬಿಡತ್ತೆ. ಹಾಗಾಗಿ ನೀಟಾಗಿ ಗಂಟಿರೋದನ್ನು ಬಿಡಿಸ್ಕೊಂಡು ನೀರು ಹಾಕ್ಕೊಂಡು, ನಾನು ಇಲ್ಲಿ ಆಲೂಗೆಡ್ಡೆ ಮತ್ತು ಟೊಮೊಟೊ ಅಷ್ಟೇ ಬಳಸ್ಕೊತಾ ಇದ್ದೀನಿ. ಬೇಕಾದವರು ಬಟಾಣಿನೂ ಬಳಸ್ಕೋಬೋದು, ಆಮೇಲೆ ಬೀನ್ಸ್ ಕೂಡ ಹಾಕ್ಕೋಬೋದು, ಕ್ಯಾರೆಟ್ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಆಲೂಗೆಡ್ಡೆ ಮತ್ತು ಟೊಮ್ಯಾಟೊ ಅಷ್ಟೇ ಬಳಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಅದು ಕುಕ್ಕರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಅಡುಗೆ ಎಣ್ಣೆ ಹಾಕಬೇಕು. ಸ್ವಲ್ಪ ಅಡುಗೆ ಎಣ್ಣೆ ಹಾಕಿಬಿಟ್ಟು, ಯಾಕೆ ಅಂತಂದರೆ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅರಿಶಿನ ಏನಕ್ಕೆ ಅಂದರೆ ಕಲರ್ಗೋಸ್ಕರ. ಕಲರ್ ಇಲ್ಲ ಅಂದರೆ ಯಾವ ಫುಡ್ ಕೂಡ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಲ್ವಾ. ಮೇಯ್ನಾಗಿ ಜನ ಏನು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಕಲರ್ ಅಂತೂ ನೋಡ್ತಾರೆ. ಸೊ ಹಾಗಾಗಿ ಅರಿಶಿನ ಹಾಕೋದ್ರಿಂದ ಒಂಚೂರು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಬರುತ್ತೆ ಅಂತ ಅಂದು, ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕಬೇಕು ಅಂತ. ನೋಡಿ, ಇಷ್ಟೆಲ್ಲ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ನಾನಿವಾಗ ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಇದು ಮಿನಿಮಮ್ ಅಂದರೆ 4ರಿಂದ 5 ವಿಷಲ್ ಓಡಿಸಿದ್ರೂ ನಡೆಯುತ್ತೆ. ಯಾಕಂದರೆ ಅದು ಎಷ್ಟು ನೀಟಾಗಿ ಬೇಯುತ್ತೋ ಅಷ್ಟು ಟೇಸ್ಟಿ ಬರುತ್ತೆ ಅಂತ ಅಂದು. ಎಷ್ಟು ನೀಟಾಗಿ ಬೇಯುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಅದು.
ನಾನು ಈ ಕಡೆ ನೆಕ್ಸ್ಟು ಅದು ವಿಷಲ್ ಹೊಡೆಯೋದ್ರೊಳಗಡೆ ಈ ಕಡೆ ಅದು ಮಸಾಲ ರೆಡಿ ಮಾಡ್ಕೊಬಿಡ್ತೀನಿ ಬಿಸಿಬೇಳೆ ಬಾತಿಗೆ. ಅದಕ್ಕೆ ಎಕ್ಸ್ಟ್ರಾನೇ ಮಸಾಲ ಮಾಡ್ಕೋಬೇಕು. ಸೊ ಹಾಗಾಗಿ ನಾವೊಂದು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ನಂತರ ಎಣ್ಣೆ ಕಾದ ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು ಈರುಳ್ಳಿನ ಅಕ್ಕಿ ಆವಾಗಲೇ ಏನು ತರಕಾರಿ ಎಲ್ಲ ಹಾಕಿಬಿಟ್ಟು ರೈಸು ಮತ್ತು ಬೇಳೆ ಬೇಯೋದಕ್ಕೆ ಇಟ್ನಲ್ವ ಅದ್ರ ಒಳಗಡೆ ಹಾಕಿಲ್ಲ. ಎಲ್ಲನೂ ಅದು ಹಾಕಿಬಿಟ್ರೆ ಒಗ್ಗರಣೆ ಕೊಡೋದಕ್ಕೆ ಏನೂ ಇರಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಈರುಳ್ಳಿನ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಜಾಸ್ತಿ ಅದರಲ್ಲೇ ಹಾಕಿ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ಅದು ಬೆಂದರೆ ಅಷ್ಟು ಒಂಥರ ತರಿಯಾಗಿ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ. ಇದು ಈ ಥರ ಮಾಡಿಬಿಟ್ರೆ ಸ್ವಲ್ಪ ತರಿಯಾಗಿ ಸಿಕ್ಬಿಡತ್ತೆ ಈರುಳ್ಳಿ ಅನ್ನೋ ಒಂದು ಕಾರಣಕ್ಕೆ ನಾನು ಅದರಲ್ಲೇ ಆನಿಯನ್ ಕೂಡ ನಾನು ಅದರಲ್ಲೇ ಹಾಕಿಬಿಡ್ತೀನಿ. ಬಟ್ ಇವಾಗ ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಕಡಾಯಿಗೆ ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಅದು ತರಿಯಾಗಿದ್ದರೆ ಒಂಥರ ಹಸಿ ಟೇಸ್ಟ್ ಸಿಗತ್ತೆ. ಆ ಥರ ಸಿಕ್ಕರೆ ಅದು ಟೇಸ್ಟೇ ಹೋಗಿಬಿಡತ್ತೆ, ತಿನ್ನೋದಕ್ಕೆ ರುಚಿ ಅಂತ ಅನ್ಸೋದಿಲ್ಲ. ಆಮೇಲೆ ಈರುಳ್ಳಿ ಸ್ಮೆಲ್ ಬರ್ತಾ ಇರುತ್ತೆ, ಬಿಸಿಬೇಳೆಭಾತು ಈರುಳ್ಳಿ ಸ್ಮೆಲ್ ಬರುತ್ತೆ ಹಸಿಯಾಗಿ ಹಾಗೆ ಇದ್ಬಿಟ್ರೆ. ಸೊ ಹಾಗಾಗಿ ನೀಟಾಗಿ ಡೀಪಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಡೀಪಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ಲು ಕೂಡ ಇದಾಗಲ್ಲ. ನಂತರ ನಾನಿಲ್ಲಿ ಒಂದು ಚಿಟಿಕೆ ಸಾಸಿವೆ ಮತ್ತು 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನನಗೆ ಸಾಸಿವೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ತಿದ್ದೀರಾ ಅಲ್ವಾ. ಹಾಕಿಬಿಟ್ಟು ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತಂದು. ನಾನು ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ವ, ನೀವು ನೋಡ್ಕೊಂಡು ಅದೇ ಥರ ಮಾಡಿಕೊಂಡ್ರೆ ಆಯಿತು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅದು ನೀಟಾಗಿ ಫ್ರೈ ಆಗಬೇಕು. ಈ ಥರ ಎಣ್ಣೆ ನೋಡಿ ನೀವೇ ಯಾವ ಥರ ಕಾಣಿಸ್ತಾ ಇದೆ ಅಂತಂದು ನೀಟಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ನಾನು ಕರಿಬೇವನ್ನು ಹಾಕ್ತಾಯಿದ್ದೀನಿ. ನಾನು ಮೊದಲೇ ಕರಿಬೇವು ಹಾಕಲಿಲ್ಲ ಅಂತಂದರೆ ಫಸ್ಟು ಕರಿಬೇವು ಹಾಕಿಬಿಟ್ರೆ ಅದು ಚಟ ಅಂತ ಸಿಡಿದ್ಬಿಡತ್ತೆ ಅಲ್ವಾ. ಸೊ ಹಾಗೆ ಸಿಡಿದಾಗ ಎಲ್ಲ ಕಡೆಯೂ ಸಿಡಿದ್ಬಿಡತ್ತೆ, ಕೈ ಮೇಲೆ ಮುಖದ ಮೇಲೆ ಎಲ್ಲ ಬಿದ್ದುಬಿಡತ್ತೆ. ಆ್ಯಕ್ಚುಲಿ ನನಗಿದು ಅನುಭವ ಆಗಿದೆ. ಸೊ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಾನು ಫಸ್ಟೇ ಹಾಕಲಿಲ್ಲ, ಲಾಸ್ಟಿಗೆ ಕರಿಬೇವು ಹಾಕಿದೆ. ನಂತರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಮೊದಲೇ ಆ್ಯಕ್ಚುಲಿ ಅದು ಇಟ್ಕೋಬೇಕು. ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ. ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮೇಯ್ನ್ ಇದಕ್ಕೆ. ಆ್ಯಕ್ಚುಲಿ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದಕ್ಕೆ. ಬೆಳ್ಳುಳ್ಳಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡ್ತಿದ್ದೀರಾ ಅಲ್ವಾ ಹೇಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಾಕಿದ ಮೇಲೆ ಅದು ಕೂಡ ಹಸಿ ಸ್ಮೆಲ್ ಹೋಗಬೇಕು. ನೋಡಿ ಸ್ಮೆಲ್ ಏನು ಸಖತ್ತಾಗಿ ಬರ್ತಾಯಿದೆ ಅಲ್ವಾ. ಬೆಳ್ಳುಳ್ಳಿ ಸ್ಮೆಲ್ಲು ಘಮ ಅಂತ ಇದೆ. ಈಗ ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ ಮೇಲೆ ಮಸಾಲ ಹಾಕ್ತೀನಿ. ಯಾಕಂತಂದರೆ ಈಗ ಅದು ಎಣ್ಣೆ ಫುಲ್ಲು ಫ್ರೈ ಆಗಿರೋದ್ರಿಂದ ಈಗ ಮಸಾಲ ಹಾಕಿಬಿಟ್ರೆ ಏನಾಗುತ್ತೆ, ಅಲ್ಲಲ್ಲೇ ಗಂಟಾಗ್ಬಿಡುತ್ತೆ, ಉಂಡೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೀರು ಹಾಕ್ಕೊಂಡು ಈ ಥರ ಮಸಾಲ ಹಾಕೋದ್ರಿಂದ ಗಂಟು ಆಗೋದಿಲ್ಲ, ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ನೀರು ಫಸ್ಟ್ ಹಾಕ್ಕೊಬಿಡ್ತೀನಿ. ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಂದರೆ ಚಿಲ್ಲಿ ಪೌಡ್ರು. ಇಲ್ಲಿ ನನ್ನ ರುಚಿಗೆ ಎಷ್ಟು ಬೇಕೋ, ನಮಗೆ ಎಷ್ಟು ಖಾರ ಬೇಕೋ ಆ ಅಳತೆಲಿ ನಾನು ಹಾಕ್ಕೊಂಡಿದ್ದೀನಿ. ನಮಗೆ 2 ಸ್ಪೂನ್ ಆದರೆ ಸಾಕು. ನಾವು ಲೈಟ್ ಖಾರ ತಿನ್ನೋದ್ರಿಂದ ನಮಗಷ್ಟು ಸಾಕು. ಜಾಸ್ತಿ ಖಾರ ತಿನ್ನೋರು ಇದ್ದರೆ ಜಾಸ್ತಿ ಖಾರ ತಿನ್ಬೋದು, ಬಳಸ್ಕೋಬೋದು. ಮತ್ತು ನಾನಿಲ್ಲಿ MTR ಬಿಸಿಬೇಳೆಭಾತ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾವು ಯಾವುದೇ ರೀತಿ ಹೋಮ್ ಮೇಡ್ ಪೌಡ್ರು ಯೂಸ್ ಮಾಡ್ತಾಯಿಲ್ಲ. ಮಾಮೂಲಿ ಅಂಗಡಿಲಿ ಸಿಗುವಂಥ 10 ರೂಪೀಸ್ ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಬರುತ್ತೆ, MTR ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ನಾನು ಯಾವಾಗಲೂ ಬಿಸಿಬೇಳೆಭಾತ್ ಮಸಾಲ ತರಿಸೋದಾದರೆ ನಾನು MTR ತರಿಸೋದು. ನಮ್ಮ ಬಿಸಿಬೇಳೆಭಾತ್ ಮಾಡಬೇಕಂದ್ರೂ ನಮ್ಮ ಮನೇಲಿ MTR ತರೋದು. ತುಂಬ ಚೆನ್ನಾಗಿ ಬರುತ್ತೆ ಇದು. ಹಾಗಂತಂದು ನಾವು ಅಳತೆಗೆ ತಕ್ಕ ಹಾಗೆ ಬಿಸಿಬೇಳೆಭಾತ್ ಪೌಡ್ರನ್ನ ಯೂಸ್ ಮಾಡಬೇಕು. ಸುಮ್ಮನೆ 1 ಲೋಟ ಅಕ್ಕಿಗೆ 2 ಪ್ಯಾಕೆಟ್ ಹಾಕಿದೆ ಅಥವಾ 3 ಪ್ಯಾಕೆಟ್ ಹಾಕಿದೆ, 1 ಪ್ಯಾಕೆಟ್ ಹಾಕಿದೆ, ಇಲ್ಲ, ನಾವು ಅಳತೆಗೆ ತಕ್ಕಂತೆ ಯೂಸ್ ಮಾಡಬೇಕು. ಜಾಸ್ತಿನೂ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಆ್ಯಕ್ಚುಲಿ ಅಂಗಡಿ ಮಸಾಲ ಆಗಿರೋದ್ರಿಂದ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ. ನೋಡಿ ಇವಾಗೆಲ್ಲ ಹಾಕ್ಕೊಂಡು ನಂದು ಅದು ಮಸಾಲ ಜಾಸ್ತಿ
ರೈಸು ಮತ್ತು ಬೇಳೆ ಜಾಸ್ತಿ ಇರೋದ್ರಿಂದ ನಾನು ಒಂದು ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಕುದೀತಾ ಇದೆ ಅಲ್ಲ, ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದು ಹೇಗಾಗಬೇಕು ಅಂದರೆ ನೀಟಾಗಿ ಅದು ಎಲ್ಲ ಮಿಕ್ಸ್ ಆದಮೇಲೆ ಮೇಲೆ ಎಣ್ಣೆ ತೇಲತ್ತೆ, ಚೆನ್ನಾಗಿ ಕುದಿ ಬಂದಮೇಲೆ ಮೇಲೆ ಎಣ್ಣೆ ತೇಲತ್ತೆ. ಅದನ್ನು ನೋಡಿಬಿಟ್ಟು ನೀವು ಹಾಗೆ ಮೇಲೆ ಎಣ್ಣೆ ಬಂದಿದೆ ಅಂತಂದರೆ ಇದು ಆಗಿದೆ, ಮಸಾಲ ರೆಡಿ ಆಗಿದೆ ಅಂತಂದು. ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೊದಲೇ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ಮೇಲೆ ಉದುರಿಸಿದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನನಗೆ ಬಾಯಿಗೆ ಹಾಗೆ ಸಿಗತ್ತೆ, ನಂಗೆ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇದು ಮಸಾಲೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ. ಇದು ಫ್ರೈ ಆಗಿಬಿಡತ್ತೆ, ಅದಕ್ಕೋಸ್ಕರ ನಾನು ಮಸಾಲಾಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಹುಳಿ, ನಮ್ಮ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣಿನ ಹುಳಿ ಹಾಕ್ಕೊಂಡ್ರೆ ಆಯಿತು. ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ಮಸಾಲ ರೆಡಿ ಆಗುತ್ತೆ. ಮೇಲೆ ಏನು ಎಣ್ಣೆ ತೇಲಿ ಬರುತ್ತಲ್ಲ, ಆವಾಗ ಮಸಾಲ ರೆಡಿ ಆಗಿದೆ ಅಂತಂದು ನೀವು ಆವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿದರೆ ಆಯಿತು. ನೋಡಿ ಇವಾಗ ಬೇಳೆ ಮತ್ತು ಅನ್ನ ಮತ್ತು ಬೇಳೆ ಮಿಕ್ಸ್ ಮಾಡಿಬಿಟ್ಟು ತರಕಾರಿ ಏನು ಬೇಯಕ್ಕಿಟ್ಟಿದ್ವಲ್ಲ ಅದು ಕೂಡ ನೀಟಾಗಿ ಬೆಂದಿದೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತಂದು, ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿ. ಈಗ ಬೆಂದಿದೆ ಅಲ್ಲ, ಈಗ ಅದನ್ನು ನಾನು ಒಂದು ಪಾತ್ರೆಗೆ ಡಬ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅದು ಜಾಸ್ತಿ ಇರೋದ್ರಿಂದ ಬಾಣಲೆಯಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಒಂದು ಪಾತ್ರೆಗೆ ಅದನ್ನು ಡಬ್ ಮಾಡ್ಕೊತಾ ಇದ್ದೀನಿ, ಅಂದರೆ ಬಗ್ಗಿಸ್ಕೊತಾ ಇದ್ದೀನಿ. ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದು. ನೋಡಿ ಯಾವ ರೀತಿ ಬೇಳೆ ಎಲ್ಲ ಹೇಗೆ ಕಾಣಿಸ್ತಾ ಇದೆ, ಬೇಳೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತಂದು. ಡಬ್ ಮಾಡ್ಕೊಂಡ್ಮೇಲೆ ನಾವು ಏನು ಮಸಾಲಾನ ರೆಡಿ ಮಾಡಿ ಇಟ್ಟಿದ್ವಲ್ಲ ಆ ಒಂದು ಮಸಾಲಾನ ಇವಾಗೇನು ಬೇರೆ ಪಾತ್ರೆಗೆ ನಾವು ಬೇಳೆ ಮತ್ತು ರೈಸ್ನ ಹಾಕಿದ್ದೀವಲ್ಲ, ತರಕಾರಿ ಎಲ್ಲ ಬೇಯಿಸಿರೋದು, ಅದಕ್ಕೆ ಆ ಒಂದು ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಸ್ವಲ್ಪ ಮೇಲೆ ಮಸಾಲೆ ಇರುತ್ತೆ, ಕೆಳಗಡೆ ಮಸಾಲ ಇದಾಗಿ ಹತ್ಕೊಂಡೇ ಇರೋದಿಲ್ಲ, ಆ ಥರ ಆಗಿಬಿಡತ್ತೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಕಡೆನೂ ಅದು ಹರಡ್ಕೊಬಿಡತ್ತೆ, ಎಲ್ಲ ಕಡೆನೂ ಮಿಕ್ಸ್ ಆಗಿಬಿಡತ್ತೆ. ನಾವು ಮೊದಲೇ ಮಸಾಲಾಗೆ ಉಪ್ಪು ಹಾಕಿದ್ದೀವಿ, ಆದರೂ ಇನ್ನೊಂದು ಸಲ ಬೇಕು ನಮ್ಮ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸರಿ ಉಪ್ಪು ಹಾಕ್ಕೊಂಡ್ರೆ ರೆಡಿ ಆಗಿಬಿಡತ್ತೆ. ಈಗ ನೀಟಾಗಿ ಕುದಿಸ್ಬಿಟ್ರೆ ನೋಡಿ ಈ ಥರ ಬಿಸಿಬೇಳೆ ಬಾತ್ ರೆಡಿ ಆಗಿಬಿಡತ್ತೆ. ನೋಡಿ ಯಾವ ಥರ ಬಂದಿದೆ ಅಂತಂದು, ತೀರಾ ಗಟ್ಟಿನೂ ಅಲ್ಲ ತೀರಾ ತೆಳುವೂ ಅಲ್ಲ, ಆ ಥರ ಬಂದಿದೆ. ನೋಡಿ ಯಾವ ರೀತಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ ಅಂತಂದು, ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದೆ ಅಲ್ವಾ. ನೀವೇ ನೋಡ್ತಾ ಇದ್ದೀರಾ ಹೇಗೆ ಬಂದಿದೆ ಅಂತಂದು. ತುಂಬ ದಪ್ಪನೂ ಅಲ್ಲ ತುಂಬ ತೆಳುವೂ ಅಲ್ಲ, ಆ ರೀತಿ ರೆಡಿಯಾಗಿದೆ. ಸೊ ನೋಡಿದ್ರಿ ಅಲ್ವಾ ನಾನು ಹೇಗೆ ಬಿಸಿಬೇಳೆ ಬಾತನ್ನ ರೆಡಿ ಮಾಡಿದೆ ಅಂತಂದು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ. ಬಿಸಿಬೇಳೆ ಬಾತ್ ರೆಡಿ ಆಯಿತು. ನನ್ನ ಮಗಳಿಗೆ ಬೇರೆ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು, ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವಳಿಗೆ 9:30 ವ್ಯಾನ್ ಬಂದುಬಿಡುತ್ತೆ. ಅಷ್ಟರೊಳಗೆ ಅವಳನ್ನ ರೆಡಿ ಮಾಡಿಬಿಟ್ಟು ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ಕಳಿಸ್ಬೇಕು ಅಂದರೆ ಅಷ್ಟೊತ್ತು ಆಗಿಬಿಡತ್ತೆ. ಅವಳಿಗೆ ರೆಡಿ ಮಾಡಿಬಿಟ್ಟು ತಿಂಡಿ ತಿನ್ನಿಸೋ ಅಷ್ಟರಲ್ಲಿ ಟೈಮ್ ಆಗಿಬಿಡತ್ತೆ. ಸೊ ಅವಳನ್ನ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ.
ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ದೆ. ಅವ್ಳದ್ದು ಯಾವಾಗಲೂ ಒಂದೇ ಹಠ, 2 ಜುಟ್ಟ ಹಾಕು ಮಮ್ಮ, 2 ಜುಟ್ಟ ಹಾಕು ಮಮ್ಮ ಅಂತಂದು. ಯಾವಾಗಲೂ 2 ಜುಟ್ಟ ಬೇಕೇ ಬೇಕು ಅವಳಿಗೆ. ಮನೇಲಿದ್ದರೂ ಕೂಡ 2 ಜುಟ್ಟ ಹಾಕು ಮಮ್ಮ ಅಂತ ಹೇಳ್ತಿರ್ತಾಳೆ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಈ ಮಕ್ಕಳು ಸ್ಕೂಲಿಗೆ ಹೊರಟ್ಬಿಟ್ರೆ ತಾಯಂದ್ರಿಗೆ ಫ್ರೀಡಮ್ ಅನ್ನೋದೇ ಇರೋದಿಲ್ಲ ನೋಡಿ. ಆ್ಯಕ್ಚುಲಿ ಇಷ್ಟು ದಿನ ಸ್ಕೂಲು ರಜೆ ಇದ್ದಾಗ ಅಯ್ಯೋ ಯಾಕಾದರೂ ರಜೆ ಕೊಟ್ಟಿದ್ದಾರೋ ಅಂತ ಅನ್ನಿಸ್ತಿತ್ತು. ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದಂಗೆ ಅಯ್ಯೋ ಸ್ಕೂಲಿಗೆ ಹೊರಟ್ಬಿಟ್ರಲ್ಲ, ಎಷ್ಟೊಂದು ಕೆಲಸ ಇದೆ, ಮನೇಲೇ ಬೇಜಾರಾಗುತ್ತೆ. ಒಬ್ಬೊಬ್ಬರು ಇರೋರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಸೊ ನನ್ನ ಮಗಳು ಇದ್ದರೆ ಸ್ವಲ್ಪ ತರಲೆ ಜಾಸ್ತಿ. ಅವಳು ತಂಗಿ ಜೊತೆ ಆಟ ಆಡ್ತಿದ್ಲು, ಆಟ ಆಡಿಸ್ತಿದ್ಲು, ತಂಗಿನ ನೋಡ್ಕೊತಿದ್ಲು. ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ನಾನು ನೋಡ್ಕೊತೀನಿ ಮಮ್ಮ ಅಂತ ಹೇಳ್ತಾಯಿದ್ಲು. ಬಟ್ ಅವಳು ಸ್ಕೂಲಿಗೆ ಹೋಗಿಬಿಟ್ರೆ ಈಗ ಅವಳು ಸ್ಕೂಲಿಂದ ಬರೋವರೆಗೂ ನಾನು ನನ್ನ ಚಿಕ್ಕ ಮಗಳನ್ನ ನೋಡ್ಕೊಂಡೇ ಇರಬೇಕು, ಅವಳ ಜೊತೆನೇ ಇರಬೇಕು. ನನಗೇನು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅವಳು. ಆ ಥರ ಆಗಿಬಿಟ್ಟಿದೆ ಇವಾಗ. ಸೊ ಮಕ್ಕಳು ಸ್ಕೂಲಿಗೆ ಹೊರಟ್ಬಿಟ್ರೆ ಫ್ರೀಡಮ್ ಅನ್ನೋದೇ ಇರೋದಿಲ್ಲ. ಇವತ್ತು ಅವಳಿಗೆ 2nd ಡೇ ಸ್ಕೂಲಿಂದು. ನಿನ್ನೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವಳಿಗೆ. ಇವತ್ತು 2nd ಡೇ ಅವಳಿಗೆ. ತುಂಬ ಹ್ಯಾಪಿಯಾಗಿ ಸ್ಕೂಲಿಗೆ ಹೋಗ್ತಾಳೆ. ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಎಂಜಾಯ್ ಮಾಡ್ಬೋದು ಅಂತ ಅನ್ನೋ ಒಂದು ಕಾರಣಕ್ಕೆ ತುಂಬ ಹ್ಯಾಪಿಯಾಗಿ ಸ್ಕೂಲಿಗೆ ಹೊರಟ್ಬಿಡ್ತಾಳೆ ಅವಳು. ತನಮ್ಮ ತಿಂಡಿ ಹೇಗಿದೆ? ಸೂಪರ್ ಇದೆಯಾ? ಏನು ಟಿಫನ್ ಇವತ್ತು? ಹಾಂ, ಚೆನ್ನಾಗಿದೆಯಾ? ನಿಂಗೆ ಇಷ್ಟನಾ?
એ ચોખે ઓઢીને આપી થાય હતા પકડો પકડો એ ಎಲ್ಲರೂ ಕೂತ್ಕೊಳ್ಳಿ ಸರ್ ಮಜೆಸ್ಟಿಕ್ ಬರ್ತಿದ್ದಾರೆ ಅವರು ನಿಮ್ಮನ್ನೆಲ್ಲ ಭೇಟಿ ಮಾಡಲು ಸ್ಪೆಷಲಿ ಬರ್ತಿದ್ದಾರೆ ಸಿದ್ಧ ಗಲಾಟೆ ಮಾಡಬೇಡಿ ನೀನು ಸರ್ ಮಜೆಸ್ಟಿಕ್ ಹೋಗಿ ಬುಕೆ ಕೊಡು ಆಗ ಅವರು ಈ ಹೂವಿನ ವಾಸನೆ ತಗೊಂಡ ತಕ್ಷಣ ಅವರು ಜ್ಞಾನ ತರ್ತಾರೆ ಆ ಸಮಯದಲ್ಲೇ ನಾನು ಎಲ್ಲರ ಕಣ್ಣಲ್ಲಿ ಎಷ್ಟು ಬೆಳಕು ಬಿಡ್ತೀನಿ ಅಂದ್ರೆ एक्स्ट्रा के साथ ऑसम डेटॉल 12 फ्रेश क्या करेगा 12 घंटे फ्रेश आइटम तो देखते जा नॉट रेडी यार यू गो दिन कल शुरू with डेटॉल कलोन फ्रेश जो नई बदबू वाले जर्म से ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ಫ್ರೈಡೇ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಮಾರ್ನಿಂಗಿಂದ ನನ್ನ ಈ ವ್ಲಾಗ್ ಹೇಗೆ ಇತ್ತು ಅಂತ ನೋಡಿದ್ದೀರಾ ಅಲ್ವಾ. ಸೊ ನನ್ನ ಈ ಒಂದು ವ್ಲಾಗ್ನ ನೋಡ್ತಾ ಇರೋ ಪ್ರತಿಯೊಬ್ಬರು ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ನೋಟಿಫಿಕೇಷನ್ ಬೆಲ್ ಮೇಲೆ ಯಾಕೆ ಕ್ಲಿಕ್ ಮಾಡಬೇಕು ಅಂತಂದರೆ, ನಾನು ಯಾವುದೇ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ತಕ್ಷಣಕ್ಕೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದುಬಿಡತ್ತೆ, ನಾವು ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಅಂತ ಅಂದು. ಸೊ ಹಾಗಾಗಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ
ಪ್ಲೀಸ್ ಸಪೋರ್ಟಿಂಗ್ ಮೀ. ನನ್ನ ಈ ಒಂದು ಚಾನಲ್ ಬೆಳಿಬೇಕು ಅಂದರೆ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕೇ ಬೇಕು. ನನ್ನ ಈ ಒಂದು ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ನನ್ನ ಈ ಒಂದು ಚಾನಲ್ ಬಗ್ಗೆ ಬೇರೆಯವ್ರಿಗೂ ಹೇಳಿ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವ್ಲಾಗ್ನ ನಿಮ್ಮ ಒಂದು ಫ್ರೀ ಟೈಮ್ನ ಕೊಟ್ಬಿಟ್ಟು ನನ್ನ ಈ ಒಂದು ವ್ಲಾಗ್ನ ನೋಡ್ತಾ ಇರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನನ್ನ ಈ ಒಂದು ವ್ಲಾಗ್ನ ಲೈಕ್ ಮಾಡ್ತಾಯಿರಿ, ಮತ್ತು ನನ್ನ ಚಾನಲ್ಗೆ ಯಾವಾಗಲೂ ಸಬ್ಸ್ಕ್ರೈಬ್ ಆಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.